ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ಬಂದು ಗೋಲ್ಡ್ ಶಾಪಿಂಗ್ ವ್ಲಾಗ್ದು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಬಂದುಬಿಟ್ಟು ಎಲ್ಲ ಥರದ ವೆರೈಟಿ ಈ ಜ್ಯುವೆಲರಿ ಶಾಪಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಆಲ್ಮೋಸ್ಟ್ ನಾನು ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ನಾವು ಜ್ಯುವೆಲರಿ ಶಾಪಿಂಗ್ ಮಾಡೋಕ್ಕೆ ಹೋಗಿರೋದು, ಅಂದರೆ ಜ್ಯುವೆಲರಿ ಕೊಡ್ಸೋಕ್ಕೆ ಅಂತ ಹೋಗಿದ್ದು. ಇಲ್ಲಿ ಬಂದುಬಿಟ್ಟು ಈ ಜ್ಯುವೆಲರಿ ಬಂದುಬಿಟ್ಟು ಚಿಕ್ಕಪೇಟೆನಲ್ಲಿ ಬರುತ್ತೆ, ಶ್ರೀ ಗಜಾನನ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು. ಇದು ಬಂದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದೆ ಅಂತ ಅನ್ಕೋತೀನಿ. ಮತ್ತು ವೀಡಿಯೋಸು ಎಷ್ಟೊಂದು ಜನ ಹಾಕಿದ್ದಾರೆ ಯೂಟ್ಯೂಬಲ್ಲಿ, ಅಂದರೆ ಕಡಿಮೆ ಪರ್ಸೆಂಟೇಜ್ ಕೊಡ್ತಾರೆ, ಯಾವುದೇ ಡಿಸೈನ್ ಆಗಿದ್ರೂ ವೇಸ್ಟೇಜ್ ಕಡಿಮೆ ಇರುತ್ತೆ, ಮೇಕಿಂಗ್ ಝೀರೋ ಇರುತ್ತೆ ಅಂತ. ಹೌದು, ಇಲ್ಲಿ ಮೇಕಿಂಗ್ ಎಲ್ಲ ಕಂಪ್ಲೀಟ್ ಝೀರೋ ಇರುತ್ತೆ, ವೇಸ್ಟೇಜ್ ಮಾತ್ರ ಹಾಕ್ತಾರೆ. ಮತ್ತು ವೇಸ್ಟೇಜು ಕೂಡ ತುಂಬ ಮಿನಿಮಮ್ ಇರುತ್ತೆ, ತುಂಬ ಜಾಸ್ತಿ ಏನಿರಲ್ಲ. ನೀವು ಹೊರ್ಗಡೆ ಕಂಪೇರ್ ಮಾಡ್ತು ಅಂದರೆ ಇಲ್ಲಿ ಮಿನಿಮಲ್ಲೂ ಮಿನಿಮಮ್ ಆಗ್ತಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ರೆಡಿ ಇರೋ ಜ್ಯುವೆಲರಿಗಳನ್ನ ನೀವು ತೊಗೊಂಡ್ರೆ 4% ತೊಗೋತಾರೆ. ನಾವೇನಾದ್ರು ಕಸ್ಟಮೈಸ್ ಏನಾದ್ರು ಮಾಡಿಸ್ತೀವಿ ಡಿಸೈನ್ ಕೊಟ್ಟು ಅಂತ ಅಂದರೆ 8% ಆಗ್ತಾರೆ. ಎಲ್ಲರಿಗೂ ಗೊತ್ತಿರೋಂಗೆ ಹೊರ್ಗಡೆ ನಾವೇನಾದ್ರು ಮಾಡೋಕ್ಕಾಗ್ತು ಅಂದರೆ ಮಿನಿಮಮ್ 12%, ಅಂದರೆ ನಾರ್ಮಲ್ ಶಾಪ್ಗಳಲ್ಲೇ 12% ಇರುತ್ತೆ. ಇನ್ನು ಬೇರೆ ಕಡೆ ಹೋಯಿತು ಅಂದರೆ ಆ್ಯಂಟಿಕ್ ಪೀಸ್ಗೆಲ್ಲ ತುಂಬ ಜಾಸ್ತಿ ಇರುತ್ತೆ. ಇದನ್ನು ಹೇಳೋದೇ ಬೇಕಾಗಿಲ್ಲ, ಎಲ್ಲರೂ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟಂತೂ ನಾವು ಆರಾಮಾಗಿ ಇವತ್ತಿನ ರೇಟ್ಗೆ ಸ್ವಲ್ಪ ಅಮೌಂಟನ್ನ ನಾವು ಕಡಿಮೆ ಮಾಡ್ಕೋಬೋದು, ಅಂದರೆ ಇಲ್ಲಿ ಬಂದು ಆರಾಮಾಗಿ ತೊಗೋಬೋದು. ಅಷ್ಟು ನಮಗೆ ಒಳ್ಳೆ ಪ್ರೈಸ್ಗೆ ಹಾಕ್ಕೊಡ್ತಾರೆ. ನಮ್ಮ ವೇಸ್ಟೇಜ್ ಅಂತೂ ತುಂಬ ಕಡಿಮೆ ಇರುತ್ತೆ, ಮೇಕಿಂಗ್ ಅಂತೂ ಝೀರೋ ಇರುತ್ತೆ. ಮತ್ತು ಇವ್ರಿಗೆ ಕಡಿಮೆ ಗ್ರಾಮಿಂದನೂ ನಿಮಗೆ ಇಲ್ಲಿ ಜ್ಯುವೆಲರಿಗಳು ಸಿಗುತ್ತೆ. ನಾನೇ ಇಲ್ಲಿ ಬಂದು ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 300 to 400 ಅಂತಲೇ ಹೇಳ್ಬೋದು. ಅದ್ರ ಮೇಲೆ ನಾನು ಇಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ 38 ಗ್ರಾಮ್ ಇದು ಆಗುತ್ತೆ. ಹೆಚ್ಚು ಇದು ವೇಸ್ಟೇಜು ಇದು 8% ಅಷ್ಟೇನಾ? ನೋಡಿ, ಇದು ಆ್ಯಂಟಿಕ್ ಪೀಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವರು ಇದಕ್ಕೆ ವೇಸ್ಟೇಜ್ ಆಗ್ತಿರೋದು ಜಸ್ಟ್ 8 ಗ್ರಾಮ್. ಹೊರ್ಗಡೆ ಇದಕ್ಕೆ ನೀವೇ ಯೋಚನೆ ಮಾಡಿ ಎಷ್ಟು ಪರ್ಸೆಂಟ್ ಆಗ್ಬೋದಂತ. ಇದೆ ಸೋಮವಾರ ಇನ್ನೊಂದು ಬರ್ತಾ ಇದೆ, ಅದು ಫುಲ್ ಗ್ರೀನಲ್ಲಿ, ಅದು ಸೇಲ್ ಆಯ್ತು. ಬಟ್ ಹರಳು ತಗೊಂಡ್ರೆ ಹರಳು ವ್ಯಾಲ್ಯೂ ಕೊಡ್ಬೇಕಲ್ಲ ಸರ್, ಆಮೇಲೆ ನಮಗೆ ಒಂದು 70,000 ರೂಪಾಯಿ ಹರಳುಗೆನೆ ಅಲ್ವಾ ಎಕ್ಸ್ಟ್ರಾ. ಯಾಕಂದ್ರೆ ಎಲ್ಲ ಅನ್ಕಟ್ ಹಾಕಿರೋದು. ಈ ತಗೊಳ್ಳುವಾಗ ಹರಳು ವ್ಯಾಲ್ಯೂ ಇರ್ತದಲ್ಲ, ತಗೋಬೇಕಾದ್ರೆ 70,000 ಆಗುತ್ತೆ. ಈ ಜ್ಯುವೆಲರಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ. ಬಟ್ ಹರಳೆಲ್ಲ ತುಂಬ ಜಾಸ್ತಿ ಆಯಿತು. ಅವ್ರು ಹೇಳಿರೋ ಪ್ರಕಾರ ಹರಳುಗಳಿಗೆ ಇಲ್ಲಿ 70,000 to 80,000 ಆಗುತ್ತೆ. ಅಕಸ್ಮಾತ್ ನಾವು ಇದನ್ನೇನಾರ ಅಡ ಇಡಕ್ಕೆ ಹೋದ್ರೋ ಇಲ್ಲಾಂತಂದರೆ ಹೊರಗಡೆ ಕೊಟ್ಟರೆ ನಮಗೆ ಅದು ರೀವ್ಯಾಲ್ಯೂ ಬರಲ್ಲ, ಹರಳುಗಳದ್ದು ರೀವ್ಯಾಲ್ಯೂ ಬರಲ್ಲ ಈ ಜ್ಯುವೆಲರಿನಲ್ಲಿ. ಮತ್ತು ಈ ಜುಮ್ಕಾಗಳು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಿಂದ ಸಿಗುತ್ತೆ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 4 to 5 ಗ್ರಾಮಿಂದನೂ ತುಂಬ ಚೆನ್ನಾಗಿರೋ ಜುಮ್ಕಾಗಳು ಸಿಗುತ್ತೆ. ಮತ್ತು ನಾನು ಹೇಳಿರಂಗೆ ಇಲ್ಲಿ ಆಲ್ರೆಡಿ ರೆಡಿಮೇಡ್ ಇರೋ ಜುಮ್ಕಾಗಳನ್ನ ನೀವು ತೊಗೋತು ಅಂದರೆ ಆ್ಯಂಟಿಕ್ ಜುಮ್ಕಾಗಳು ನಿಮಗೆ 4%ಗೆ ಸಿಗುತ್ತೆ. ಕಸ್ಟಮೈಸ್ ಮಾಡಿ ಆಗ್ತು ಅಂದರೆ 8%ಗೆ ಸಿಗುತ್ತೆ. 8% ಏನು ಜಾಸ್ತಿ ಏನಲ್ಲ ಹೊರಗಡೆ ಹೋಲಿಸ್ಕೊಂಡ್ರೆ. ರೆಡಿಮೇಡ್ ಇರೋದನ್ನ ತೊಗೋತು ಅಂದರೆ ನಿಮಗೆ 4%ಗೆ ಆರಾಮಾಗಿ ಹಾಕ್ಕೊಡ್ತಾರೆ. ಎಲ್ಲ ಗೋಲ್ಡ್ ಅಂಗಡಿಗಳಲ್ಲೂ ಅಷ್ಟೇ ರೂಲ್ಸ್ ಎಲ್ಲ ತುಂಬ ಚೇಂಜ್ ಮಾಡ್ಕೊಂಡಿದ್ದಾರೆ. ಇವಾಗ ಯಾರೂ 2 ಲಕ್ಷ 1 ಲಕ್ಷ ಅಡ್ವಾನ್ಸ್ಗೆ ಯಾರೂ ಆರ್ಡ್ರುಗಳು ತೊಗೊಳ್ಳಲ್ಲ. ಒಂದು 80% ಅಡ್ವಾನ್ಸ್ ಕೊಡಬೇಕು, ಇಲ್ಲಾಂದರೆ 100% ಅಡ್ವಾನ್ಸ್ ಕೊಡಬೇಕು. ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಮಾಡಿದ್ದಾರೆ ಎಲ್ಲ ಕಡೆನೂ. ಸರ್ 2035 ಅಷ್ಟರಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಚಿನ್ನ 50,000 to 60,000 ರೂಪಾಯಿ 1 ಗ್ರಾಮ್ ಹೋಗುತ್ತೆ. ಸರ್ ಯಾರು ಸರ್ ತಗೊಳ್ಳೋರು? ಬರೀ ಇನ್ವೆಸ್ಟ್ಮೆಂಟ್ ಆಗ್ಬಿಡುತ್ತೆ ಅದು. ಬೆಳ್ಳಿ ನಿಮಗೆ 35 to 40 ಲಕ್ಷ ರೂಪಾಯಿ ಕೆಜಿ ಹೋಗುತ್ತೆ. ಹೌದಾ? ಹಾಂ, ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, 10 ವರ್ಷಕ್ಕೆ ಅಷ್ಟು ಹೋಗುತ್ತಾ? ಇನ್ನು 10 ವರ್ಷಕ್ಕೆ ಅಷ್ಟು ಹೋಗುತ್ತೆ. ಬೇರೆದನ್ನ ಮರ್ತು ಬಿಡ್ತೀರಾ ನೀವು. ನೋಡಿದ್ರಲ್ಲ ಗೋಲ್ಡ್ ರೇಟ್ ಎಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರ ಹತ್ರ ಎಷ್ಟು ದಿನ ಇದೆ ಅಂತ. ಹಾಂ, ಅದು 78. ಅಪ್ಪ ಸುಮ್ಮನಿರು. ಇದೆಲ್ಲ 25ರಿಂದನೂ ಸಿಗುತ್ತಲ್ವ ನಿಮ್ಮ ಹತ್ರ? अच्छा 2 क्या कह रहे आपने 2 दिन में कौन लिख दो 2 काले एक बेचो 90% डॉक्टर रखी जाएंगे. ನೋಡಿ ಹರಳು ಕಡಿಮೆ ಹಿಂಗಿರಬೇಕು ನಮಗೆ. ಲಾಂಗ್ ಹಾರಗಳು ಅಷ್ಟೇ ಇವ್ರ ಹತ್ರ ತುಂಬ ಕಡಿಮೆ ಗ್ರಾಮ್ಗೆ ಸಿಗುತ್ತೆ, ಅಂದರೆ 25 ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಇಲ್ಲಿ ನೋಡ್ತಾ ಇರೋ ಹಾರಗಳು ಬಂದ್ಬಿಟ್ಟು ಸೆಕೆಂಡ್ ಒನ್ ಇದೆಯಲ್ಲ, ಅದಕ್ಕೆ ಹರಳು ತುಂಬ ಮಿನಿಮಲಾಗಿ ಹಾಕಿದ್ದಾರೆ. ಈ ರೀತಿ ಇದ್ದಾಗ ಗೋಲ್ಡ್ ವ್ಯಾಲ್ಯೂ ಜಾಸ್ತಿ ಬರುತ್ತೆ. ಇದು ಜಸ್ಟ್ 43, ಹರಳು ಜಾಸ್ತಿ ಇಲ್ಲ. ಇವಾಗ ನೋಡ್ತಿದ್ದೀವಲ್ಲ, ಇದು ಜಸ್ಟ್ 40 ಗ್ರಾಮ್ ವಿತ್ ಮಿನಿಮಲ್ ಹರಳು. ಡಿಸೈನು ತುಂಬ ಚೆನ್ನಾಗಿದೆ, ಕಾಸು ಮತ್ತು ಲಕ್ಷ್ಮಿ ಯೂಸ್ ಮಾಡಿರೋದು. ನನ್ನ ಮಗಳಿಗೆ ಈ ರೀತಿ ಎಲ್ಲ ಹಾಕ್ಕೊಳ್ಳೋಕೆ ಇಷ್ಟ, ಅದಕ್ಕೆ ಅವಳಿಗೆ ಹಾಕಿ ನೋಡ್ತಾ ಇದ್ದೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅವಳು ತುಂಬ
ಇಷ್ಟಪಡ್ತಾಳೆ ಈ ಥರದ್ದೆಲ್ಲ. ಚೆನ್ನಾಗಿದೆ ಮಗನೇ, ಬೇಕಾ ಇದು? ಬೇಕಪ್ಪ ಇದು ತಗೊಡೋದೆ? ಖುಷಿ ನೋಡಿ ಅವಳಿಗೆ. 100 ಇರಬೇಕಿದು. 78 ಅಂದರೆ ಸ್ವಲ್ಪ ಉದ್ದ ಕಡಿಮೆ ಆಯ್ತಲ್ಲ ಸರ್ ಇದು? ಹಾಂ 13 ಇಂಚ್ ಆಯ್ತಮ್ಮ. ಅದೇ. ನಾವಿಲ್ಲಿ ತುಂಬ ಗೋಲ್ಡ್ ಪರ್ಚೇಸ್ ಮಾಡಿರೋದ್ರಿಂದ ಇವ್ರು ನಮಗೆ ಪರಿಚಯ, ಅದಕ್ಕೆ ಎಲ್ಲ ರೀತಿಯೂ ಅವರು ಈ ರೀತಿ ಇಲ್ಲ, ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ಉದ್ದ ಇತ್ತಿದ್ದು. ಅಲ್ಲ, ಈಗ 13 ಇಂಚ್ ಜಾಸ್ತಿ. 13 ಇಲ್ಲ 14. ಇಲ್ಲಿ ಬಂದುಬಿಟ್ಟು ನಾವು ಈಗ ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಬಂದು ಸ್ಟಾರ್ಟಿಂಗ್ 100 ಗ್ರಾಮ್ ಇರ್ತಿತ್ತು, ಇವಾಗ ಸ್ವಲ್ಪ ಮಿನಿಮಲ್ ಮಾಡಿದ್ದಾರೆ. ಅದನ್ನು ಒಂದು 78, 65ಇಂದ ಸ್ಟಾರ್ಟ್ ಆಗೋ ಥರ ಮಾಡಿದ್ದಾರೆ ಇದನ್ನು. ಇದನ್ನು ಅಷ್ಟೇ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಗ್ರಾಮಲ್ಲಿ ಈ ರೀತಿ ಬ್ರಾಡಾಗಿ ಬರೋ ಥರ ಮಾಡಿಕೊಡ್ತಾರೆ. ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ವೇಸ್ಟೇಜು ತುಂಬ ಕಡಿಮೆ ಇರುತ್ತೆ. ನೋ ಮೇಕಿಂಗ್, ಇದಕ್ಕೂ ಅಷ್ಟೇ ನೋ ಮೇಕಿಂಗ್. ನಾನು ಇವ್ರ ಅಂಗಡಿನಲ್ಲಿ ಮೊದಲು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದಾಗ ಇದೂ ಅಷ್ಟೇ ತುಂಬ ಜನ ಬಂದು ತೊಗೊಂಡು ಹೋಗ್ತಾಯಿದ್ರು. ನಾನು ನೋಡಿರೋಂಗೆ ಇದನ್ನು ನನ್ನ ಎದುರುಗಡೆ ಇಬ್ಬರು ತೊಗೊಂಡೋದ್ರು. ಅದು ಬಂದು 100 ಗ್ರಾಮ್ ಇತ್ತು. 100 ಒಂದು 90 ಗ್ರಾಮ್ ಒಂದಿತ್ತು. ಈ ರೀತಿಯೂ ತುಂಬ ಜನ ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅವ್ರು ರೆಡಿಮೇಡ್ ಇದನ್ನೆಲ್ಲ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬೇಬಿ ಕಡ ನೋಡ್ತಾ ಇದ್ವಿ. ಈ ಬೇಬಿ ಕಡ ಬಂದ್ಬಿಟ್ಟು 10 ಗ್ರಾಮ್ ಇದೆ. ಮತ್ತು ಇವ್ರ ಹತ್ರ 2 ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ. 2 ಗ್ರಾಮ್ ಅಂದರೆ ಅಷ್ಟೊಂದು ವೆಯ್ಟಾಗಿ ಏನು ಬರಲ್ಲ, ಬಟ್ ಓಕೆ ಥರ ಇದೆ. ಬಟ್ ಈ ಥರ ಕಡ ಬೇಕು ಅಂದರೆ ಮಿನಿಮಮ್ 10 ಗ್ರಾಮ್. ನೋಡಿರಿ 4 ಗ್ರಾಮ್ಗೆಲ್ಲ ಅಮ್ಮ ನೋ ಅಂತ. ನೋಡ್ರಿ ಸಿಂಹ ಕಡ ರೀ. ಎಷ್ಟು ಗ್ರಾಮ್ ಇದೆ? ಅದು 10 ಗ್ರಾಮ್ ಸರ್. 9 ಗ್ರಾಮ್ ಇದು ಇನ್ನು ಅಪ್ಕಮಿಂಗ್ ಬಂದು ನಾನು ಜಾಸ್ತಿ ರಾ ವೀಡಿಯೋಸೇ ಹಾಕ್ತೀನಿ, ಯಾಕೆಂದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ 2 ಗ್ರಾಮ್ ಅಂದರೆ ಹಿಂಗೆ ಬರುತ್ತೆ, ಕಡ ಎಲ್ಲ ಬರಲ್ಲ. ನಾವು ವೀಡಿಯೋ ಥರನೇ ಹಾಕಿರ್ತೀನಿ ನೋಡಿ. ಇದು ಬಂದು ಏನಂತಾರೆ ಮಾಂಗಲ್ಯ ಚೈನು ಮತ್ತು ಜುಮ್ಕಿ ನಾವು ನೋಡಿರೋದು. ಅದು ಬಂದು ಯಾವ್ಯಾವ ರೀತಿ ಇದೆ ಅಂತ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಂದೆ ಕೇಳಿ ಯಾವ ರೀತಿ ಮಾಡಿಸ್ಕೊಂಡ್ರೆ ಎಷ್ಟು ಬಾಳಿಕೆ ಬರುತ್ತೆ ಮತ್ತು ಯಾವ್ದು ಮಾಡಿಸ್ಕೊಂಡ್ರೆ ಬೇಗ ಕಟ್ಟಾಗುತ್ತೆ ಅದನ್ನೆಲ್ಲ ಅವರೇ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ಅವ್ರು ಏನು ಮಾತಾಡಿದ್ದಾರೆ ಅದೇ ರೀತಿ ಬಿಟ್ಟಿದ್ದೀನಿ. ನೀವು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಡೀಟೇಲಾಗಿ ಹೇಳ್ತಾರೆ ಅಂತ. ಬಿಕಾಸ್ ಅವರು ಗೋಲ್ಡ್ ಮೇಕಿಂಗ್ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಗೋಲ್ಡ್ ತೊಗೊಂಡು ಗೋಲ್ಡ್ ಮಾಡಿಸ್ಕೊಂಡು. ಈ ಜುಮ್ಕನೂ ಅಷ್ಟೇ, ಇಲ್ಲಿರೋ ಜುಮ್ಕನೇ ತಗೊಂಡ್ರೆ 4%ಗೆ ಹಾಕ್ಕೊಡ್ತಾರೆ. ಸೈಲೆಂಟ್ ಇದ್ರೆ ನಮಗೆ ಟೆನ್ಷನ್ನು, ಏನಾಯ್ತು ಇಷ್ಟು ಸೈಲೆಂಟ್ ಇದೆಯಲ್ಲ, ನಾವು ಡಾಕ್ಟರ್ ತೋರಿಸೋದು ಅದೆಲ್ಲ ಮಾಡ್ಬಿಡ್ತೀವಿ. ನಿಜ ನಿಜ. ನಾವಿಲ್ಲಿ ಗೋಲ್ಡ್ ಹಾಕಕ್ಕೆ ಹೋಗಿದ್ದಾಗ 15,400 ಸಮಥಿಂಗ್ ಇತ್ತು. ಆವಾಗ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು. ನಾನು ಇನ್ನೂ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಇವಾಗ ಅದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅದನ್ನು ಇನ್ನೂ ಈಸ್ಕೊಂಬರೋಕ್ಕೆ ಹೋಗಿಲ್ಲ, ನಾಳೆ ಈಸ್ಕೊಂಬರ್ಬೇಕು. ಅದನ್ನು ನಾಳೆ ಈಸ್ಕೊಂಬಂದಾಗ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇವಾಗ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 2 lakhs ಅಷ್ಟೇ ನಮಗೆ ಲಾಸ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ರೇಟ್ ಬಂದ್ಬಿಟ್ಟು 12,800 ಇದೆ. ಅವತ್ತಿಗೂ ಇವತ್ತಿಗೂ ಕ್ಯಾಲ್ಕುಲೇಷನ್ ಮಾಡ್ಕೊತು ಅಂದರೆ ನಿಯರ್ಲಿ 2 lakh ಅಷ್ಟೇ ನಮಗೆ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬ ಬೇಜಾರು ಕೂಡ ಆಗ್ತಾಯಿದೆ. ಬೇರೆ ಡಿಸೈನ್ಸ್ ತೋರಿಸಾ? ನೋಡಮ್ಮ, ಇದು ಬೇರೆ ಡಿಸೈನ್ಗಳು. ಯಾವ ರೀತಿ ಮಾಂಗಲ್ಯ ಚೈನ್ ತೊಗೊಂಡ್ರೆ ಗಟ್ಟಿಯಾಗಿರುತ್ತೆ ಮತ್ತು ಲಾಂಗ್ ಲಾಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ನಿಮಗೆ 5-6 ವರ್ಷ 7 ವರ್ಷ ಚೆನ್ನಾಗಿರುತ್ತೆ, ಬಾಳಿಕೆ ಬರೋದು ಅಷ್ಟೇ. ನೀವು 40 ಗ್ರಾಮ್ ಇರೋದ್ರಿಂದ 1 ವರ್ಷ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ. ಪ್ಲೇನ್ ಅವೆಲ್ಲ ಎಷ್ಟು ಬರುತ್ತೆ ಸರ್? ಯಾವುದು ಪ್ಲೇನಲ್ಲಿ ಬಲ್ಬ್ ಬಟಾಣಿ ಟೈರು ಅದು ನಿಮಗೆ 15-20 ವರ್ಷ ಏನಾಗಲ್ಲ. ಅದು ಬೇಡಮ್ಮ, ಅದು ಬೇಡ. ಈ ತರ ತೋರಿಸಿ ನೋಡೋಣ ಬೇರೆ ಡಿಸೈನ್. ಇಷ್ಟೇನಾ? ಬಲ್ಬ್ ಬಟಾಣಿ ಟೈರು ಗೊತ್ತಾಗಿದೆ. ಇವಾಗ ಟ್ರೆಂಡಿಂಗ್ ನಡೀತಿದೆಯಲ್ಲ ಮಾಂಗಲ್ಯ ಚೈನು, ಆ ರೀತಿ ಮಾಡಿಸ್ಕೊಂಡ್ರೆ ತುಂಬ ಬಾಳಿಕೆ ಬರಲ್ಲ. ಜಸ್ಟ್ ಅದು ಡಿಸೈನ್ ಅಷ್ಟೇ ಅಂತ ಹೇಳ್ತಾರೆ ಇವರು.
ಇದು ಚೆನ್ನಾಗಿದೆ, ಇದು ಈ ಥರ ಚೆನ್ನಾಗಲ್ಲ ಸರ್. ನೋಡಿ ಇದು ಜಾಸ್ತಿ ಬಾಳಿಕೆ ಬರುತ್ತಮ್ಮ. ಈ ಡಿಸೈನ್ಗಳು ಏನಿದೆಯೋ ಇದು ಜಾಸ್ತಿ ಬಾಳಿಕೆ ಬರುತ್ತೆ. ಅದೆರಡು ಡಿಸೈನ್ ನೋಡೋಕೆ ನಿಮಗೆ ಫೋನ್ ಬರಲ್ಲ ಯಾವುದು ನಂಗೆ ಹಿಡ್ಕೊಂಡು ಕುತ್ಕೊಂಡ್ರೆ ಡಿಸೈನ್ ತಗೋಮ್ಮ. ಅಂದರೆ ಅದು ಸಾದ ತಗೊಂಡ್ರೆ ಅದೆಲ್ಲ ಮೋಪಲ್ಲ ಹಾಕೋದ್ರಿಂದ ದಪ್ಪ ಗಟ್ಟಿ ಬರ್ತದೆ ಅಂತ. ಡಿಸೈನ್ ಎರಡೆರಡು ಇದಿದೆಯಮ್ಮ, ಇದಿದೆ. ಹಾಂ ಇಲ್ಲ ಇದೆಲ್ಲ ಸಿಂಗಲ್ ಬಟ್ ಎರಡೆರಡೇ ಮಾಡ್ಕೊಡ್ತೇನೆ. ಇದು 60 ಗ್ರಾಮು ಅಲ್ಲ, 40 ಗ್ರಾಮ್ ಅಂದರೆ ಒಂದೇಳೆ ಮಾಡಿಸ್ಕೊಳ್ಳಿ, ಒಳ್ಳೆ ಬಾಳಿಕೆ ಬರುತ್ತೆ. ಸರಿ 40 ಗ್ರಾಮ್ ಏನಕ್ಕೆ ಸಾದ ಐತಾಕಿ ಸರ್. ಈ ಥರ ಇವಾಗಿನ ಟ್ರೆಂಡ್ ಬಂದು ಇದೆ ಅಲ್ವಾ, ತುಂಬ ಎಲ್ಲರೂ ಇಷ್ಟಪಡೋದೆ ಈ ರೀತಿ ಡಿಸೈನ್. ಸೇಮ್ ಕೊಡ್ತೀನಮ್ಮ, ಇದು ಸೇಮ್ ಕೊಡ್ತೀನಿ ನಾನು ನಿಮಗೆ. ಈಗ ಏನು ನಾನು ಹೇಳೋದು ಕೇಳಿ, ಡಿಸೈನ್ ಎಲ್ಲ ಹೊಸದೇ ಮಾಡ್ಕೊಡ್ತೀನಿ. ಈಗ ಇದು 40 ಗ್ರಾಮ್ ಇದೆಯಲ್ಲ ನೋಡಿ, 40 ಗ್ರಾಮಲ್ಲಿ ಇದು 8 ಗ್ರಾಮು, ಇದು ಚೈನ್ 32 ಗ್ರಾಮ್ದೆ. ಇದೇ ಡಿಸೈನು ನೀವು ಬರೀ 40 ಗ್ರಾಮ್ ಮೋಪ್ ಬೇಡ ನನಗೆ ಚೈನೇ ಕೊಡಿ ಅಂದರೆ ಇನ್ನೂ ದಪ್ಪ ಬರುತ್ತೆ, ಇದಕ್ಕಿಂತ ದಪ್ಪ ಬರುತ್ತೆ, ಬಾಳಿಗೆ ಬರುತ್ತೆ, ಇದಕ್ಕಿಂತ ದಪ್ಪ ಬರುತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಅರ್ಥ ಆಯ್ತು ಮೇಡಮ್? ಈಗ 40 ಗ್ರಾಮಲ್ಲಿ ಇದೆಲ್ಲ ಸೇರಿ ಇದು 8 ರಿಂದ 10 ಗ್ರಾಮ್ ಬರುತ್ತೆ. ಅವಾಗ ಚೈನ್ ನಿಮಗೆ 30-32 ಗ್ರಾಮ್ ಆಯಿತು. ಬರೀ ನೀವು ಇದು ಬೇಡ ಅಂದರೆ ಬರೀ ಚೈನೇ ಮಾಡಿದ್ರೆ ಚೈನ್ 40 ಗ್ರಾಮ್ ಬರುತ್ತೆ. ಈಗ ಚೈನ್ 40 ಗ್ರಾಮ್ ಬಂದಾಗ ಅದು ದಪ್ಪ ಬರುತ್ತೆ. ಎಷ್ಟು ದಪ್ಪ ಬರುತ್ತಾ? ಇದಕ್ಕಿಂತ ದಪ್ಪ ಬರುತ್ತೆ ಸರ್. ಅಂದರೆ ಇದಕ್ಕಿಂತ ಒಂಚೂರು ದಪ್ಪ ಬರುತ್ತೆ. ಇದು ಒಂದೊಂದು 30 ಗ್ರಾಮ್ ಇದೆ. ಇದು ಒಂದೊಂದೆರಡು ಅದೇನಿಲ್ಲ, ಇದು ನಾನು ಹೇಳೋದು ಕೇಳಿ, 7-8 ವರ್ಷ ಆದ್ಮೇಲೆ ನೀವು ಎಕ್ಸ್ಚೇಂಜ್ ಮಾಡಿದ್ರೂ ದುಡ್ಡು ಏನಿರುತ್ತೆ ಅವತ್ತಿನ ರೇಟ್ ಫುಲ್ ದುಡ್ಡು ಬರುತ್ತೆ. ಇದರಲ್ಲಿ ನಿಮ್ಗೆ ಇದಾಗಲ್ಲ. ಹೊಸದನ್ನು ನೀವು ಮಾಡಿದ್ರೂ ಬರೀ ವೇಸ್ಟೇಜ್ ಮಾತ್ರ ಕೊಡಬೇಕಾಗತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಅದರಲ್ಲಿ ಏನು ಲಾಸ್ ಆಗಲ್ಲ ನಿಮಗೆ, ತೂಕ ಪೂರ್ತಿ ಬರುತ್ತೆ. ಡಿಸೈನ್ ಇಷ್ಟ ಆಗಿಲ್ವ ನಿನ್ಗೆ? ಯಾವ ಡಿಸೈನ್ ಹೇಳಿ ಆ ಡಿಸೈನ್ ಮಾಡ್ಕೊಡ್ತಾರೆ. ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಂಡು ನೀವು ಹೇಳಿ ಇವಾಗ ಏನು ಡಿಸೈನ್ ಇಲ್ಲ ಸಾದ ಇಲ್ಲ ಸೇರಿದ್ದು ನೀವು ಸಜೆಷನ್ ಕೊಡ್ರಿ. ಹಾಕೊಳ್ಳೋರು ನೀವು, ನಿಮ್ಮ ಮನಸ್ಸಿಗೆ ಯಾವ್ದು ಒಪ್ಪತ್ತೆ ಹೇಳಿ. ಏನೇ ಅದು ಅದು ಹೇಳ್ಕೊಳ್ಳೋದು ಓಕೆನಾ? ಹಾಕೊಂಡು ಮೇಲೆ ಅದು ಹೇಳ್ಕೊಳ್ಳೋದು, ಮಾಡಿ ಮಕ್ಕಳು ಮಾಡಿಸಿರೋದು ಅದು ಹೇಳ್ಕೊಳ್ಳೋದು ಆಯ್ತಾ? ಡಿಸೈನ್ ಯಾವ್ದು ನಿಮ್ಗೆ ಬೇಕಾ ಈ ಥರ ಡಿಸೈನ್ ಸಾದಾ ಅದು ಫುಲ್ ಗಟ್ಟಿ ಬರಲ್ಲ. ಹಾಂ ಅದು ನೋಡಮ್ಮ, ಅಲ್ಲ ನೀವು ತೋರಿಸಿದ್ದು, ಈಗ ನೀವು ಫೋಟೋ ತೋರಿಸಿದ್ರಲ್ಲ ನನಗೆ ಇದೆ ಅದು ಮಾಡ್ಕೊಡ್ತೀನಿ. ನನಗೆ ಚೆನ್ನಾಗಿದೆ ನೋಡಿ, ಇದು ದಪ್ಪ ಬಂದ್ರೆ ಚೆನ್ನಾಗಿ ಇನ್ನೂ ಬರುತ್ತೆ. ಇದು ಈ ಡಿಸೈನ್ ಈಗಿವಾಗಿದೆ ಎಲ್ಲ ಹಾಕೊಳ್ಳೋದು ಸರ್. ಹಂಗಾಗಲ್ಲ, ಏನಾಗುತ್ತೆ ಈ ಚೈನ್ ತಕ್ಕಂಗೆ ಇದು ಮಾಡಬೇಕು. ಅರ್ಥ ಆಯ್ತಾ? ಸಖತ್ತು ದಪ್ಪ ಥರ ಆಯ್ತು ಅದಕ್ಕೆ. ಇದು ನೋಡಿ ಪಿಕಾಕ್ ಡಿಸೈನ್ ಮಾಡಿದ್ದಾರೆ, ತುಂಬ ಯೂನಿಕ್ ಆಗಿ ಚೆನ್ನಾಗಿದೆ. ನಾನೇ ಕೊಡ್ತಾ ಇದ್ದಲ್ಲ ಎಲ್ಲ ಹೋಲ್ಸೇಲ್ ರೇಟಲ್ಲಿ, ಪ್ರತಿಯೊಂದು ಇದೆ ನಮ್ಮ ಹತ್ರ. ಚೋಕರು, ಡಾಬು, ಈ ಥರ ನೆಕ್ಲೆಸು, ಹಾರ, ಜುಮ್ಕ. ಇದಕ್ಕಿಂತ ದಪ್ಪ ಬರುತ್ತೆ. ನಿಮಿಷ ಹಾಕೊಳ್ಳೋರು ನೀವು. ಹೇಗಿದ್ದೀರಾ? ಕೊಡ್ತೀನಿ, ಸೇಮ್ ಟು ಸೇಮ್ ಮಾಡ್ಬೋದು. ಇದನ್ನೆಲ್ಲ ತುಂಬ ಜಾಸ್ತಿ ಗ್ರಾಮ್ ಮಾಡಿಸ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವು. ಇಲ್ಲ ಓಲ್ಡೆ एक इमो निकालोड़ा जो इमो टूटियो ಇವೆಲ್ಲ ತಗೊಂಡು ಎಷ್ಟು ಕೂಲಿ? ಯಾವುದು 4%. ಎಷ್ಟು ಸರ್? 4. ಇದೇನು ಆಂಟಿಕಾ? ಆಂಟಿಕ್ ಅಲ್ವಾ?
ಈಗ ಆಫರ್ 4%. ಈಗ ಆಫರಾ? ಹಾಂ, ಇವ್ರ ಹತ್ರ ಚಿಕ್ಕದ್ರಿಂದ ಹಿಡಿದು ತುಂಬ ಬ್ರಾಡಾಗಿರೋ ಜುಮ್ಕಿಗಳು ಕೂಡ ಇದೆ. ಕಾರ್ಡ್ ಹಾಕಿದ್ರೆ ಇಲ್ಲ ಮಾಡಕ್ಕೆ ಹಾಕಿದ್ರೆ 8%. 8. ಈಗ ರೆಡಿ ಇರೋದು ತೊಗೊಂಡ್ರೆ 4%. ಇದು ಚೈನ್ ಎಲ್ಲ ಏನು ಪರ್ಸೆಂಟು? ಚೈನ್ ಎಲ್ಲ ಮಾಮೂಲಿ ಅಲ್ಲ ಪರ್ಸೆಂಟ್. ಅದೇ ಈಗ ಬಲ್ಬ್ ಬಟಾಣಿ ಟೈರು ರೋಪು ಮತ್ತು ಇದು ತೊಗೊಂಡ್ರೆ 6. ಮಿಕ್ಕಿದ ಫ್ಯಾನ್ಸಿ ಹೋದ್ರೆ 8. 8. ಇವರೇ ಅವರ ಇನ್ನೊಬ್ರು ಇದ್ದವ್ರೆ, ಅವರು ಇವರು ಇಬ್ಬರೇ. ಅವ್ರು ಇಬ್ಬರು ಇದ್ದಿದ್ದು, ಅವನ್ನ ಒಬ್ಬನ ತೆಗೆದಿದ್ದೀವಿ. ಮತ್ತು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಇವಾಗ ನೀವು ನೋಡ್ತಾ ಇವ್ರ ಹತ್ರ ಯೂನಿಕ್ ಡಿಸೈನ್ಸೇ ಇದೆ. ಬಟ್ ಈ ಡಿಸೈನೇ ನೋಡ್ಕೊಂಡು ನಮಗೆ ಕಡಿಮೆ ಗ್ರಾಮ್ಗೆ ಜಾಸ್ತಿ ಗ್ರಾಮ್ ಬೇಕು ಅಂದರೆ ಆ ರೀತಿ ಕೂಡ ಮಾಡೋಕ್ಕಾಗ್ಬೋದು. ಇಲ್ಲ ಇಲ್ಲಿರೋದೇ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇಲ್ಲಿರೋ ಜುಮ್ಕನ್ನ ನಾವು ಸೆಲೆಕ್ಟ್ ಮಾಡ್ಕೋತು ಅಂದರೆ 4%ಗೆ ಹಾಕ್ಕೊಡ್ತಾರೆ. ಮೇಕಿಂಗ್ ಬಂದು 0 ಇರುತ್ತೆ. ಕಸ್ಟಮೈಸ್ ಮಾಡಿಕೊಡಿ ಅಂತ ಕೇಳಿದ್ರೆ 8% ಇರುತ್ತೆ. ನೋಡಿ ಇಲ್ಲಿರೋ ಜುಮ್ಕೆಗಳು ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಜುಮ್ಕ ಇದೆ, ಕೆಳಗಡೆ ಸ್ಮಾಲ್ ಜುಮ್ಕ ಡಿಸೈನ್ ಮಾಡಿದ್ದಾರೆ. ತುಂಬ ಯೂನಿಕ್ ಡಿಸೈನ್ಗಳೆಲ್ಲ ಇವ್ರ ಹತ್ರ ಇದೆ. ನಮಗೆ ಎಷ್ಟು ಗ್ರಾಮಿಗೆ ಬೇಕು, ಎಷ್ಟು ಬ್ರಾಡಾಗಿ ಬೇಕು, ಎಷ್ಟು ಚಿಕ್ಕದಾಗಿ ಬೇಕು, ನಾವು ಅವ್ರಿಗೆ ಹೇಳಿದ್ರೆ ಅದೇ ರೀತಿಯಾಗಿರೋ ಎಲ್ಲ ಥರ ಟೈಪ್ ಜುಮ್ಕನ್ನು ತೋರಿಸ್ತಾರೆ. ಇದು ನೋಡಿ ಅಗಲ ಜಾಸ್ತಿ ಇಲ್ಲ, ಅಂದರೆ ಬ್ರಾಡ್ ಜಾಸ್ತಿ ಇಲ್ಲ, ಉದ್ದಕ್ಕಿದೆ. ಈ ರೀತಿಯೂ ಸ್ವಲ್ಪ ಜನ ಇಷ್ಟಪಡ್ತಾರಲ್ವ, ಆ ರೀತಿ ಯಾರ್ಯಾರು ಯಾವ ರೀತಿ ಇಷ್ಟಪಡ್ತಾರೆ ಆ ರೀತಿ ಕಲೆಕ್ಷನ್ಸ್ ಎಲ್ಲ ಇವ್ರ ಹತ್ರ ಇದೆ. ಸೊ ಇಲ್ಲಿ ನೋಡಿ ತೊಗೋಬೋದು. ಇಲ್ಲಾಂದರೆ ನಾವು ಬೇಕಂದರೆ ನಮಗೆ ಬೇರೆ ಕಡೆ ಗೊತ್ತಿರೋ ಡಿಸೈನ್ನ ತೊಗೊಂಡು ಕಸ್ಟಮೈಸ್ ಕೂಡ ನಾವು ಮಾಡಿಸ್ಕೋಬೋದು. ಕಸ್ಟಮೈಸ್ ಮಾಡಿಸಿದ್ರೂ ಏನು ವೇಸ್ಟೇಜ್ ಏನು ಅಷ್ಟೊಂದು ಏನಿರಲ್ಲ, ಕಡಿಮೆನೇ ಇರುತ್ತೆ. ಹೊರಗಡೆ ಹೋಲಿಸ್ಕೊಂಡ್ರೆ ಕಡಿಮೆನೇ ಇರುತ್ತೆ. ನಾವು ತೊಗೊಂಡಿದ್ದು 10 lakh ವರ್ತ್ ಗೋಲ್ಡ್. ಒಂದು ಬಂದು ಮಾಂಗಲ್ಯ ಚೈನು ಮತ್ತು ಇನ್ನೊಂದು ಬಂದು ಜುಮ್ಕ, ಮಾಮೂಲಿ ತಾಳಿ ಮತ್ತು ಅದು ಗುಂಡು ಬರುತ್ತಲ್ಲ ಅವೆರಡು. ಅಷ್ಟಕ್ಕಿಂತ 10 lakh ಆಗೋಯಿತು. ಇದೇ 1.5 year ಬಿಫೋರ್ ಇದೇ ಅಂಗಡಿನಲ್ಲಿ ನಾನು 8 ಲಕ್ಷ ಕೊಟ್ಬಿಟ್ಟು ಆಲ್ಮೋಸ್ಟು 125 ಗ್ರಾಮ್ ತೊಗೊಂಬಂದಿದ್ದೆ. ಓಕೆನಾ, 1.5 year ಬ್ಯಾಕ್ ಬಂದುಬಿಟ್ಟು 8 ಲಕ್ಷ ಕೊಟ್ಟು 125 ಗ್ರಾಮ್ ತೊಗೊಂಡು ಬಂದಿದ್ದೆ. ಬಟ್ ಇವತ್ತು ನಾವು 10 ಲಕ್ಷ ಕೊಟ್ಟರು ನಮಗೆ 55 ಗ್ರಾಮ್ ಮೇಲೆ 200 ಮಿಲಿನೂ ಕೂಡ ಬರ್ತಾಯಿಲ್ಲ. ಅಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗಿತ್ತು ನಾವು ತೊಗೊಂಡಾಗ. ಬಟ್ ಇವಾಗ ನಾವು ತೊಗೊಂಡಿದ್ದ ರೇಟ್ಗೂ ಇವತ್ತಿಗೂ ನಾನು ಕಂಪೇರ್ ಮಾಡಿದ್ರೆ ನಮಗೆ 2 ರಿಂದ 2.25 ಲಕ್ಷ ನಮಗೆ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಸರ್ ನಾವು ತೊಗೊಂಡಾಗ ಇಷ್ಟು ತೋರಿಸ್ಲಿಲ್ವಲ್ಲ ಸರ್ ನೀವು ಇಷ್ಟು ದೊಡ್ಡದು? ಅವ್ರು ಯಾರು ಬರ್ತಾರೆ ಗಿರಾಕಿಗಳು ಅವ್ರಿಗೆ ನಂಗೆ ಇಷ್ಟು ದೊಡ್ಡ ತೋರಿಸ್ಲಿಲ್ಲ ನೀವು ಲಾಸ್ಟ್ ಟೈಮ್ ನನಗೆ. ಅಯ್ಯೋ, ಇನ್ನೂ ದೊಡ್ಡದು ಬೇಕಾದ್ರೆ ಕೊಡ್ತೀನಮ್ಮ. ಇಷ್ಟು ದೊಡ್ಡ ಸಾಕಿಷ್ಟು 1 kg ಜುಮ್ಕಿ ಕೊಡ್ತೀನಿ ಇಲ್ಲಿಂದ ಅಲ್ಲಾಡ್ದಂಗೆ. ಹಾಂ, ಒಂದು 3 to 4 ಟೈಮ್ಸ್ ನಾವಿಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿದಾಗೆಲ್ಲ ಎಲ್ಲ 100 ಗ್ರಾಮ್ ಮೇಲೇ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದು. ಆವಾಗ ನಾನು ಹೇಳಿದ್ನಲ್ಲ 8 ಲಕ್ಷ 9 ಲಕ್ಷಕ್ಕೆಲ್ಲ ನಮ್ಗೆ ಅಷ್ಟು ಬರ್ತಿತ್ತು. ಬಟ್ ಇವಾಗ 10 ಲಕ್ಷ ಕೊಟ್ಟರು ನಮಗೆ 55 ಗ್ರಾಮ್ ಬರ್ತಿಲ್ಲ. ಬಟ್ ಇವಾಗ ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಇವಾಗ ಗೋಲ್ಡ್ ರೇಟ್ ಇನ್ನೂ ಕಡಿಮೆ ಆಗುತ್ತಾ ಇಲ್ಲ ಮತ್ತೆ ಜಾಸ್ತಿ ಆಗುತ್ತಾ ನೋಡಬೇಕು. ಅದನ್ನು ನೋಡ್ಕೊಂಡು ಮತ್ತೆ ಯಾವ್ದಾದ್ರು ಬೇರೆ ಪ್ಲಾನಿಂಗ್ ಮಾಡಬೇಕು. ಯಾರಾದರೂ ಅಷ್ಟೇ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇರೋರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನಿಮಗೆ ಟ್ರಸ್ಟ್ ವರ್ತಿ, ನನಗೆ ಇದು ಟ್ರಸ್ಟ್ ವರ್ತಿ ಆಗಿದೆ, ನಿಮಗೂ ಆ ಥರ ಏನಾದರೂ ಫೀಲ್ ಆದರೆ. ಬಟ್ ಇಲ್ಲೂ ನೀವು ಗೋಲ್ಡ್ ತೊಗೊಂಡು ಮತ್ತು ಬೇರೆ ಕಡೆ ನೀವು ಅದನ್ನು ಚೆಕ್ ಕೂಡ ಮಾಡಿಸ್ಕೋಬೋದು. ವೆಯ್ಟ್ ಆಗಿರ್ಬೋದು, ಹರಳಾಗಿರ್ಬೋದು, ಇಲ್ಲ ಪ್ಯೂರಿಟಿ ಆಗಿರ್ಬೋದು. ಇದನ್ನೆಲ್ಲ ನಾವು ಹೊರಗಡೆ ಕೂಡ ನಾವು ಚೆಕ್ ಮಾಡಿಸ್ಕೋಬೋದು. ಮತ್ತು ಅವರು ಪ್ಯೂರಿಟಿ ಏನಿದೆ ಅದು ಪ್ಯೂರಿಟಿ ಕೂಡ ಅವ್ರು ನಿಮಗೆ ಕೊಡ್ತಾರೆ. ಅಂದರೆ ID ಬರುತ್ತಲ್ಲ ಆ ID ಕೂಡ ನಿಮಗೆ ಕೊಡ್ತಾರೆ ಅವರು. ನೆಕ್ಸ್ಟ್ ಇದನ್ನು ನಾವು ಮತ್ತೆ ನಾಳೆ ಈಸ್ಕೊಂಬರಕ್ಕೆ ಹೋಗಬೇಕು. ನಾವೇನು ಮಾಡೋಕ್ಕೆ ಹಾಕಿದ್ವಿ ಅದನ್ನು ಈಸ್ಕೊಂಡು ಬಂದಮೇಲೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.